ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಯಾಕೆಂದ್ರೆ ನಾವು ಈ ಮೇಲ್ಕೋಟೆಯ ಮೂಲ ಪುರುಷರು ನಾವು ಮೂಲ ಪುರುಷರು ನಾವು ಮೇಲ್ಕೋಟೆಯಲ್ಲಿ ಜಾತಿ ಇದೆ, ಅಸ್ಪೃಶ್ಯತೆ ಇದೆ, ಶೋಷಣೆ ಇದೆ, ದಬ್ಬಾಳಿಕೆ ಇದೆ, ಶ್ರೇಣೀಕೃತ ವ್ಯವಸ್ಥೆ ಇದೆ. ಇವೆಲ್ಲವೂ ಕೂಡ ನಮಗೆ ಗೊತ್ತಿದೆ. ಆದ್ರೆ ಒಂದು ಕಾಲಕ್ಕೆ ಅದು ಬದಲಾವಣೆ ಆಗ್ಬೇಕು ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯಿಂದ ಬದಲಾವಣೆ ಆಗ್ಬೇಕಿಲ್ಲಿ. ಆದ್ರೆ ಕೆಲವರಿಗೆ ಅಜ್ಞಾನಿಗಳಿಗೆ ಅಂಬೇಡ್ಕರ್ನ ಜಾತಿಯ ಮುಖವಾಡ ನೋಡ್ತಕ್ಕಂಥ ಮನಸ್ಥಿತಿ ಇದೆಯಲ್ಲ, ಇದಕ್ಕೆ ನಮ್ಮ ಧಿಕ್ಕಾರ ಇರಬೇಕು. ಅಂಬೇಡ್ಕರ್ ಅವರನ್ನ ನೀವು ಜಾತಿಯ ಮುಖವಾಡನ್ನ ಹಾಕೊಂಡು ನೋಡ್ತಿರಲ್ಲ, ಇದಕ್ಕೆ ನಮ್ಮ ಧಿಕ್ಕಾರ ಇರಬೇಕು. ಇದನ್ನ ನಾವು ಎಲ್ಲಾ ವೇದಿಕೆಗಳು ಕೂಡ ಇವತ್ತು ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ನಾವು ಅಂಬೇಡ್ಕರ್ ಜ್ಞಾನಕ್ಕೆ ನೀವು ಬೆಲೆ ಕೊಡಬೇಕು ಹೊರತು ಅಂಬೇಡ್ಕರ್ ಜಾತಿಗೆ ನೀವು ಬೆಲೆ ಕೊಡಬೇಡಿ. ನೀವು ಅಂಬೇಡ್ಕರ್ ಜಾತಿಯನ್ನ ನೋಡಬೇಡಿ. ನೀವು ಅಂಬೇಡ್ಕರ್ ಜ್ಞಾನವನ್ನ ನೀವು ನೋಡ್ಬೇಕಾಗಿರ್ತಕ್ಕಂಥದ್ದು. ಎಲ್ಲವನ್ನು ಕೂಡ ಒಬ್ಬ ಅಂಬೇಡ್ಕರ್ ಇಡೀ ದೇಶದ ಚರಿತ್ರೆಯನ್ನ ಬದಲಾವಣೆ ಮಾಡಿದರೆ. ಇವತ್ತು ಮನೆಯಲ್ಲೂ ಗುಡಿಸಲೂ ಕೂಡ ಅಂಬೇಡ್ಕರ್ ಹುಡ್ತಾರೆ ಅಂತಕ್ಕಂಥ ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ 100 ವರ್ಷಗಳ ಹಿಂದೆ ಹೇಳಿದಂಥದ್ದು. ಇವತ್ತು ಮನೆಯಲ್ಲೂ ಕೂಡ ಅಂಬೇಡ್ಕರ್ ಹುಡ್ತಾರೆ, ಮಹಿಳೆಯರಿರಲಿ ಪುರುಷ ಇರಲಿ, ಒಬ್ಬ ಅಂಬೇಡ್ಕರ್ ಹುಟ್ಟಿಗೆ ದೇಶದ ಚರಿತ್ರೆಯನ್ನ ಬದಲಾವಣೆ ಮಾಡಿದ್ರೆ ಅಂತ ಹೇಳಿದ್ರೆ, ಇವತ್ತು ನಾವು ಭಾರತ ದೇಶದಲ್ಲಿ ಸರಿ ಸುಮಾರು 40 ಕೋಟಿಗಿಂತಲೂ ಅಧಿಕವಾಗಿರ್ತಕ್ಕಂಥ ಈ ಸಮಾಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿದ್ದಂತ ಸಂದರ್ಭದಲ್ಲೂ ಕೂಡ ಈ ರೀತಿ ದೌರ್ಜನ್ಯ ದಬ್ಬಾಳಕವೆಲ್ಲನೂ ಕೂಡ ಅವರು ತಮ್ಮ ಧೂಳಿಗೆ ಸಮ ಅಂತೇಳಿ ಅವ್ರು ಯಾರನ್ನು ಕೂಡ ಲೆಕ್ಕಕ್ಕೆ ತಗೊಂಡಿಲ್ಲ. ಇವತ್ತು ನಮ್ಮೆಲ್ಲರೂ ಕೂಡ ಇವತ್ತು ಎದೆ ಎತ್ತಿ ನಿಲ್ಲುವಂತ ಕೆಲಸವನ್ನ ಇಡೀ ಶೋಷಿತ ಸಮಾಜಕ್ಕೆ ಮಾಡಿದ್ದಾರೆ. ಅಂದ್ರೆ ನೀವು ಮಾತನಾಡೋ ಸಂದರ್ಭದಲ್ಲಿ ನಾವೆಲ್ಲ ಒಂದು ವರ್ಗಕ್ಕೆ SC/ST ಮಾತ್ರ ಅಲ್ಲ, ಈ ಭಾರತ ದೇಶದ 6,000ಕ್ಕಿಂತ ಅಧಿಕವಾಗಿರ್ತಕ್ಕಂಥ ಜಾತಿ ಇದೆಯಲ್ಲ, 8 ಧರ್ಮಗಳು ಇದೆಯಲ್ಲ, ಇವರೆಲ್ಲರೂ ಕೂಡ ಒಂದು ಸಮಾನತೆಯ ಸ್ವಾತಂತ್ರ್ಯವನ್ನ ಇವತ್ತು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಅಂಬೇಡ್ಕರ್ ಅಲ್ಲದೆ ಬೇರೆ ಯಾರು ಇಲ್ಲ ಅಂತಕ್ಕಂಥದ್ದನ್ನ ನಾವು ಎಲ್ಲರಿಗೂ ಕೂಡ ತಿಳಿಸಬೇಕಾಗಿರ್ತಕ್ಕಂಥದ್ದು. 32 ಡಿಗ್ರಿಗಳನ್ನ ಮಾಡಿರ್ತಕ್ಕಂಥದ್ದು, ಅರ್ಧ ಗಂಟೆ ಬೇಕು ಬರ್ಕೊಳ್ಳಕ್ಕೆ ಅಂತ ಹೇಳಿದ್ರು ಸತ್ಯ. 32 ಡಿಗ್ರಿಗಳು, 8 PhD ಡಾಕ್ಟರೇಟ್ ಪಡೆದಿರ್ತಕ್ಕಂಥ ಮತ್ತೊಬ್ಬನನ್ನ ನೀವು ಈ ಭಾರತ ದೇಶದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆಯಾ? ಅವತ್ತಿನ ಅಂದಿನ ಕಾಲದಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಅಂತ ಒಂದು ರವರವ ನರಕ ಯಾತ್ರೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಧನೆ ಮಾಡಿದ್ರಲ್ಲ, ಆ ಸಾಧನೆ ಈ ಭಾರತ ದೇಶಕ್ಕೆ ಸಲ್ಲುವಂತ ಗೌರವ. ಅಂಬೇಡ್ಕರ್ ಜಾತಿ ಮನುಷ್ಯನ ನೋಡ್ತಕ್ಕಂಥವ್ರ ದೇಶದ್ರೋಹಿಗಳು ಅಂತ ಹೇಳಬೇಕು, ನೀವು ಅಜ್ಞಾನಿಗಳು ಅಂತ ಹೇಳಬೇಕು. ನೀವು ಯಾರು ಮಾಡದಿದ್ದ ಸಾಧನೆ ಇವತ್ತು ಭಾರತವಾಗಿ ಉಳಿದಿದೆ ಅಂತ ಹೇಳಿದ್ರೆ ಅದು ಅಂಬೇಡ್ಕರ್. ಇವತ್ತು ಬಸವಣ್ಣನ ಜನ್ಮ ಜಯಂತಿ ಆಚರಣೆ ಮಾಡ್ತಿರಲ್ಲ, ನೀವು ಬಸವಣ್ಣ ಜನ್ಮ ಜಯಂತಿ ಆಚರಣೆ ಮಾಡ್ತಕ್ಕಂಥವ್ರು ಬಸವಣ್ಣನ ಬಗ್ಗೆ ನೀವೇನಾದ್ರು ಕೂಡ ಅರ್ಥ ಮಾಡ್ಕೊಂಡಿದ್ದೀರಾ? ನೀವು ಬಸವಣ್ಣನ ಒಂದು ದಿನಕ್ಕೆ ಗೌರವಿಸ್ತೀರ ಅಷ್ಟನ್ನೇ. ಬಸವಣ್ಣ ತತ್ವ ಸಿದ್ಧಾಂತವನ್ನ ಆ ಸಮಾಜ ಅನುಸರಣೆ ಮಾಡ್ತಾ ಇಲ್ಲ. ಅವ್ರ ಒಕ್ಕಲಿಗ ಸಮಾಜ ಯಾರನ್ನ ನೀವು ಪ್ರೀತಿಸಬೇಕು, ಗೌರವಿಸಬೇಕು? ಕುವೆಂಪುರವ್ರನ್ನ, ಕುವೆಂಪು ಇದ್ದಂತ ಜ್ಞಾನ ಕುವೆಂಪು ಹೇಳ್ತಾರೆ, ಈ ಬ್ರಿಟಿಷ್ ಏನಾದ್ರು ಕೂಡ ಈ ದೇಶಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ನಾನು ಯಾವುದೇ ಮನೆಯಲ್ಲಿ ಜೀತ ಮಾಡಬೇಕಾಗಿದ್ದು ಅಂತಕ್ಕಂಥದ್ದನ್ನ ಸ್ವತಃ ಕುವೆಂಪುರವ್ರು ಹೇಳ್ತಾರೆ. ಅದು ನಮ್ಗೆ ಅರ್ಥ ಆಗ್ಬೇಕಾಗಿರ್ತಕ್ಕಂಥದ್ದು. ಕುವೆಂಪುರು, ಕನಕದಾಸು ನಮ್ಗೆ ಅರ್ಥ ಆಗ್ಬೇಕಾಗಿರ್ತಕ್ಕಂಥದ್ದು. ಈ ಸಮಾಜದ ದಾರ್ಶನಿಕರು ನಮ್ಗೆ ಅರ್ಥವಾಗಿರ್ಬೇಕಾಗಿರ್ತಕ್ಕಂಥದ್ದು. ಇವತ್ತು ಮಹಿಳೆಯರು ನೀವೆಲ್ಲರೂ ಕೂಡ ಬಹಳ ವಿಶೇಷವಾಗಿ ನೀವು ಬಂದು ಕೂತಿದ್ರಲ್ಲ, ಹಿಂದಕ್ಕೆ ನಾನು ನಮಸ್ಕರಿಸ್ತೀನಿ ಎಲ್ಲಾ ಮಹಿಳೆಯರು ಕೂಡ. ಯಾಕಂದ್ರೆ ಇವತ್ತು ನೀವು ಅಂಬೇಡ್ಕರ್ನ ಮರ್ತ್ರೆ ನಾವು ಸರ್ವನಾಶ ಆಗ್ತೀವಿ. ಪಾಪ ನಿಮ್ಗೆ ಯಾವುದೇ ಹಕ್ಕೋಧಿಕಾರ ಸಿಕ್ಕಿಲ್ಲ. ಎಲ್ಲ ಮಣಿಮುರುಗನ್ ಒಬ್ಬರಿಗೆ ಮಾತ್ರ ಏನು ಗ್ರಾಮ ಪಂಚಾಯತಿ ಸದಸ್ಯರು ಸಿಕ್ಕಿರ್ಬೋದು. ಇಲ್ಲಿ ಬಂದಿರ್ತಕ್ಕಂಥ ಮಹಿಳೆಯರಿಗೆ ಯಾವುದೇ ತರದ ಆಫೀಸರ್ ಮಕ್ಕಳು ಯಾರೂ ಅಲ್ಲ. ನೀವು ಒಬ್ಬ ದುಡಿಯುವ ಕಾರ್ಮಿಕನ ಮಕ್ಕಳು ಅತಿ ಹೆಚ್ಚಾಗಿ ಕುಂತಿರ್ತಕ್ಕಂಥದ್ದು. ಈ ದುಡಿಯುವ ಕಾರ್ಮಿಕರ ಮಕ್ಕಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರಲ್ಲ,
ಒಂದು ಕಾನೂನು ಮಂತ್ರಿ ಆಗಿದ್ದ ಸಂದರ್ಭದಲ್ಲಿ 1951ರಲ್ಲಿ ಯಾತಕ್ಕೆ ರಾಜೀನಾಮೆಯನ್ನು ಕೊಟ್ಟರು? ಅವರು ಪಾರ್ಲಿಮೆಂಟ್ ಅಲ್ಲಿ ಈ ಮಹಿಳೆಯರ ಪರವಾಗಿ, ಹಿಂದುಳಿದರ ಪರವಾಗಿ, ಶೋಷಿತರ ಪರವಾಗಿ ಅವ್ರಿಗೆ ಸಮಾನತೆ, ಸ್ವಾತಂತ್ರ್ಯನ ಹಕ್ಕನ್ನ ಕೊಡಿ ಅಂತೇಳಿ ವಾದ ಮಾಡಿದಂತ ಸಂದರ್ಭದಲ್ಲಿ ಅಂದೇ ಇದ್ದಂತ ನೆಹರು ಇರ್ಬೋದು, ಸರ್ದಾರ್ ಪಟೇಲ್ ಇರ್ಬೋದು, ಅವ್ರ ಪಟೇಲ್ ಇರ್ಬೋದು, ಅವ್ರು ಯಾರು ಕೂಡ ಅಂಬೇಡ್ಕರ್ ಅವ್ರಿಗೆ ಮಾನ್ಯತೆಯನ್ನು ಕೊಡಲಿಲ್ಲ. ಈ ದೇಶದಲ್ಲಿ ಗಂಡಿಗಿಂತಲೂ ಕೂಡ ಹೆಣ್ಣಿಗೆ ಬಹಳಷ್ಟು ಜ್ಞಾನ ಇದೆ. ಒಂದು ಬ್ರಾಹ್ಮಣ ಜಾತಿ ಹೆಣ್ಣು ಮಕ್ಕಳಿಗೂ ಕೂಡ ಈ ದೇಶದಲ್ಲಿ ಸ್ವಾತಂತ್ರ್ಯವಿಲ್ಲ. ಇವತ್ತು ಬ್ರಾಹ್ಮಣ ಮಗಳು ಒಬ್ಬ ವಿದ್ಯಾವಂತರಾಗಿದ್ದಾಳೆ, ಒಬ್ಬ ಐಎಎಸ್ ಆಫೀಸರ್ ಆಗಿದ್ದಾಳೆ, ಒಬ್ಬ ಜಡ್ಜಾಳ್ ಆಗಿದ್ದಾಳೆ, ಒಬ್ಬ ಇಂಜಿನಿಯರ್ ಆಗಿದ್ದಾಳೆ, ಒಬ್ಬ ಡಾಕ್ಟರ್ ಆಗಿದ್ದಾಳೆ, ಮತ್ತೆ ಬೇರೆ ಬೇರೆ ಅಧಿಕಾರಿ ಆಗಿದ್ದಾಳೆ ಅಂತ ಹೇಳಿದ್ರೆ ಆ ಮಹಿಳೆಯರು ಅಂಬೇಡ್ಕರ್ನ ಬಿಟ್ಟು ಯಾರನ್ನು ಕೂಡ ಗೌರವಿಸಲಿಕ್ಕೆ ಸಾಧ್ಯವಿಲ್ಲ. ಅವರ ಕಾಲದಲ್ಲಿ ಸಿಗದೇ ಇರಬಹುದು ಮಾನ್ಯತೆ, ಆ ತದನಂತರದಲ್ಲಿ ನಿಮಗೆ ಜಾರಿ ಮಾಡ್ಲಿಕ್ಕೆ ಎಲ್ಲಿಂದ ಬಂತು? ಭಾರತದ ಸಂವಿಧಾನದ ಮೂಲಕ ನಿಮಗೆ ಸಿಕ್ಕಿರ್ತಕ್ಕಂಥದ್ದು ಮಹಿಳೆಯರಿಗೆ. ಈ ಒಂದು ಚರಿತ್ರೆ ಇದೆ. ಇಲ್ಲಿ 1000 ವರ್ಷಗಳ ಹಿಂದೆ ಎಲ್ಲರಿಗೂ ಕೂಡ ಇಲ್ಲಿ ಜನವರ ಹಾಕಿದ್ದಾರೆ. ಇಲ್ಲಿ ಸಮಾನತೆಗೆ ಹೋರಾಟ ಮಾಡತಕ್ಕಂಥ ಒಬ್ಬ ಮಹಾಪುರುಷ ಇದ್ದಾರೆ, ಒಬ್ಬ ಮಹಾಪುರುಷ ಇದ್ದಾರೆ. ಅವ್ರನ್ನೇನಾದ್ರು ಕೂಡ ಇವತ್ತು ಗೌರವಿಸ್ತಾ ಇದ್ದೀರಾ ನೀವು? ಅವತ್ತು 1000 ವರ್ಷಗಳ ಹಿಂದೆ ಮೇಲ್ಕೊಟ್ಟೆ ಒಂದು ಇತಿಹಾಸ ಸೃಷ್ಟಿಯಾಗಿದೆ. 1000 ವರ್ಷಗಳ ಹಿಂದೆ ಆ ಸಮಾನತೆ ಕೊಟ್ಟದ್ದು ಕೂಡ ಇವತ್ತು ಕೂಡ ಅದನ್ನ ಪರಿಗಣಿಸಿಲ್ಲ ನೀವು. ನಿಮ್ಮ ಮನಸ್ಥಿತಿ ವಿಕೃತವಾದಂತ ಮನಸ್ಥಿತಿ ನಿಮ್ದೆಲ್ಲರೂ ಕೂಡ. ನಿಮ್ಮ ವಿಕೃತಿಗೆ ನನ್ನ ಧಿಕ್ಕಾರ ಇರಲಿ. ನಿಮ್ಮ ಆಚರಣೆ ವಿಚಾರಣೆ ಇಟ್ಕೊಳ್ಳಿ, ನಿಮ್ಮ ಧಾರ್ಮಿಕತೆ ಇಟ್ಕೊಳ್ಳಿ. ಆದ್ರೆ ಈ ಸಂವಿಧಾನ ಪ್ರತಿ ಒಂದು ಧರ್ಮಕ್ಕೂ ಕೂಡ ಸಮಾನತೆಯನ್ನು ಕೊಟ್ಟಿದೆ. ಹಿಂದೂ ಧರ್ಮಕ್ಕೂ ಕೊಟ್ಟಿದೆ, ಕ್ರಿಶ್ಚಿಯನ್ ಧರ್ಮಕ್ಕೂ ಕೊಟ್ಟಿದೆ, ಮುಸ್ಲಿಂ ಧರ್ಮಕ್ಕೂ ಕೊಟ್ಟಿದೆ, ಜೈನ ಧರ್ಮಕ್ಕೂ ಕೊಟ್ಟಿದೆ, ಪಾರ್ಸಿ ಧರ್ಮಕ್ಕೂ ಕೊಟ್ಟಿದೆ, ಪಂಜಾಬ್ ಧರ್ಮಕ್ಕೂ ಕೂಡ ಕೊಟ್ಟಿದೆ. ಯಾವ ಧರ್ಮಕ್ಕೆ ನಿಮಗೆ ಅಂಬೇಡ್ಕರ್ ಮೋಸ ಮಾಡಿದ್ದಾರೆ? ನಿಮಗೆ ಹೇಳಿ ನೋಡೋಣ. ನಿಮ್ಗೆ ಭಾರತ ದೇಶದಲ್ಲಿ ಅಂಬೇಡ್ಕರ್ ಒಬ್ಬ ಈ ಸಂವಿಧಾನವನ್ನು ಬರೀಲಿಲ್ಲ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಬಹುಸಂಖ್ಯಾತರು 100 ಕೋಟಿಗಿಂತ ಅಧಿಕವಾಗಿ ಇವತ್ತು ನಾವು ಗುಲಾಮರಾಗಿ ಬದುಕಬೇಕಾಗಿತ್ತು. ಇವತ್ತಿಷ್ಟು ಫ್ರೀಡಮ್ ಆಗಿ ನಾವು 100 ಜನ ಇರಲಿ, ಆ 100 ಜನ ಕೂಡ ಒಂದು ಸಮಾನತೆ ವೇದಿಕೆ ಹಂಚ್ಕೊಂಡಿದೀವಿ ಅಂತ ಹೇಳಿದ್ರೆ ಅದಕ್ಕೆ ಬಾಬಾ ಸಾಹೇಬ್ ಕಾರಣ. ದಯವಿಟ್ಟು ಈ ದೇಶದಲ್ಲಿ ಇರ್ತಕ್ಕಂಥ ಅಜ್ಞಾನಿಗಳನ್ನ ನಾವು ಸುಜ್ಞಾನಿಗಳು ಬದಲು ಮಾಡ್ತಕ್ಕಂಥದ್ದೇ. ಈ ದೇಶ ಒಂದು ಬದಲಾವಣೆ ಕಾಣಬೇಕು ಅಂತ ಹೇಳಿದ್ರೆ ಅದು ಅಂಬೇಡ್ಕರ್ ಇಂದ ಮಾತ್ರ ಸಾಧ್ಯ. ಅಂಬೇಡ್ಕರ್ ಇಂದ ಮಾತ್ರ ಸಾಧ್ಯ. ಅಂಬೇಡ್ಕರ್ ಈ ಭಾರತ ದೇಶದ ಮಹಾನಾಯಕ. ಈ ಮಹಾನಾಯಕನ ಚರಿತ್ರೆ ಇವತ್ತು ವಿಜೃಂಭಿಸ್ತಾ ಇದೆ ಪ್ರಪಂಚದಾದ್ಯಂತ. ಇಡೀ ಪ್ರಪಂಚದಾದ್ಯಂತ ಯಾಕೆ ವಿಜೃಂಭಿಸ್ತಾ ಇದೆ ಅಂತ ಹೇಳಿದ್ರೆ ವಿಶ್ವಮಾನವ ಅಂತ ನಾವು ಯಾರೋ ಸ್ವಯಂ ಘೋಷಿತ ಕರ್ಕತ್ತಾರೆ. ನಿಜವಾದ ವಿಶ್ವಮಾನವ ಯಾರು ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವ್ರು ಯಾಕೆ 125 ವರ್ಷ ನಾನಷ್ಟೇ ಅಂತ ಏನಕ್ಕೆ ಮಾಡ್ತಾರೆ? ಅವ್ರನ್ನ ಇಲ್ಲಿ ಭಾರತ ದೇಶ ಯಾರು ಸಿಗ್ಲಿಲ್ವಾ? ಇಲ್ಲ. ಪ್ರಪಂಚ ಯಾರು ಇಲ್ಲ. ಅದಕ್ಕೋಸ್ಕರ ಇವತ್ತು ವಿಶ್ವ ಮಟ್ಟದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಗುರುತಿಸಿಕೊಂಡಿದ್ರೆ ಸಹಿಸಿಕೊಳ್ಳದಂತ ಹೀನ ಕೃತ್ಯ ಮನಸ್ಸಿರ್ತಕ್ಕಂಥವ್ರು ಇವತ್ತು ಅಂಬೇಡ್ಕರ್ ಬಗ್ಗೆ ವಿರೋಧವಾಗಿ ಮಾತನಾಡ್ತಿರ್ಬೋದು. ಏನಾದ್ರೂ ಕೂಡ ಅಂಬೇಡ್ಕರ್ ಚರಿತ್ರೆ ಗೊತ್ತಿದ್ರೆ, ಅಂಬೇಡ್ಕರ್ ಸಂವಿಧಾನವನ್ನು ಓದ್ಕೊಂಡಿದ್ರೆ, ಅಂಬೇಡ್ಕರ್ ಪೀಠಿಕೆಯನ್ನು ಓದ್ಕೊಂಡಿದ್ರೆ ಇಲ್ಲಿ ಇರ್ತಕ್ಕಂಥ ಸರ್ವ ಜನಾಂಗವನ್ನು ಕೂಡ ಇಲ್ಲಿ ಬಂದು ಕೂತ್ಕೋಬೇಕಾಗುತ್ತೆ. ಹಂಗೆ ಬೆಳಿಬೇಕು. ನಾನು 10ನೇ ತಾಳಸಾಸಮ್ಮವನ್ನು ಕೂಡ ಕೆಲವು ಸಂದರ್ಭದಲ್ಲಿ ಮಾಹಿತಿ ಕೊಡ್ತಿರ್ತೀನಿ. ಯಾಕಂದ್ರೆ ನನ್ನ ಅಭಿಮಾನಿ ಅವ್ನು ಹೇಳೋದು ಯಾವತ್ತೂ ನಾನು ಮಿಸ್ ಮಾಡೋಯ್ತೇನೆ. ಒಡಹುಟ್ಟು ನೀವೆಲ್ಲ ನನಗೆ ಕೂಡ ಒಂದೇ, ಸರ್ವರು ಸಮಾನತೆಯಿಂದ ಬದುಕಬೇಕು ಅಂತೇಳಿ ಬುದ್ಧ ಮತ್ತು ಬಸವಣ್ಣನವರ ಆಶಯಗಳನ್ನ ಸಂವಿಧಾನದಲ್ಲಿ ಅಡಕಗೊಳಿಸುವುದರ ಮೂಲಕ ಅವರ ಸಿದ್ಧಾಂತವನ್ನ ಮುಂದುವರಿಸ ನಿಟ್ಟಿನಲ್ಲಿ ಭಾರತದ ಸಂವಿಧಾನವನ್ನ ನಮ್ಮೆಲ್ಲರಿಗೂ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿದಂತ ಪುರುಷೋತ್ತಮಣ್ಣ ಅವರಿಗೆ ಭೀಮ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು 30 ವರ್ಷಗಳ ಚಳವಳಿಯ ಇತಿಹಾಸವನ್ನು ಹೊಂದಿರತಕ್ಕಂತ ಈ ಪಾಂಡವಪುರದ ಇತಿಹಾಸದ ದಲಿತ ವಿಧಿಗಳಾಗಿರ್ತಕ್ಕಂಥ ಬಮರಾಜ್, ಜೇವಯ್ಯ, ನಮ್ಮ ತಾಳಸಾಸನ ಮೋಹನ್, ಹಾಗೆ ನಾವು ಬಹಳಷ್ಟು ಆಲೋಚನೆಯನ್ನ ಮಾಡಬೇಕು. ಇಡೀ ಇತಿಹಾಸದಲ್ಲಿ ಏಪ್ರಿಲ್ ತಿಂಗಳನ್ನ ಇತಿಹಾಸದ ದಿವಸ ಎಂತಕ್ಕಂಥ ಆಲೋಚನೆಯನ್ನ ಇಟ್ಕೊಂಡು ಪ್ರಪಂಚದಾದ್ಯಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಡೆನ್ಮಾರ್ಕ್ ಮತ್ತು ನ್ಯೂಯಾರ್ಕ್ ದೇಶದಲ್ಲೂ ಕೂಡ ಬಾಬಾ ಸಾಹೇಬ್ ಅವರ 134ರ ಜನ್ಮ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಅನಾದಿ ಕಾಲದಿಂದ ಮಹಿಳೆಯರಿಗೆ ಸ್ವಾತಂತ್ರ್ಯ ಇರಲಿಲ್ಲ, ದಲಿತರಿಗೆ ಸ್ವಾತಂತ್ರ್ಯ ಇರಲಿಲ್ಲ, ದಲಿತರು ಬದುಕಲಿಕ್ಕೆ ಆಗ್ತಾ ಇಲ್ಲ. ನಾಯಿ ನರಿ ಗೂಳಿಗಿಂತ ಕೀಳಾಗಿ ನಮ್ಮನ್ನ ಹೀನಾಯ ಸ್ಥಿತಿನಲ್ಲಿ ನಡೆಸ್ಕೊಂಡಂತ ಸ್ಥಿತಿಗತಿಗಳು ನಮ್ಮ ತಾತಂದ್ರಿಗೆ ಮೂಲ ಪುರುಷರು ಗೊತ್ತಿದೆ.
ಮೂಲ ನಿವಾಸಿಗಳಾಗಿರ್ತಕ್ಕಂಥ ನಾವು ಇವತ್ತು ಈ ಮಟ್ಟದಲ್ಲಿ ಕೂತ್ಕೊಂಡು ಬಾಬಾ ಸಾಹೇಬ್ ಜಯಂತಿನ ನಾವು ಮಾಡ್ತಾ ಇದ್ದೀವಿ ಅಂತಂದ್ರೆ ಆ ಪುಣ್ಯಾತ್ಮಗಳು ಹುಟ್ಟಿಲ್ಲ ಅಂದ್ರೆ ನೀವು ಯಾರು ಕೂಡ ಇದುವರೆಗೂ ಆರ್ಟಿಕಲ್ 17 ಪ್ರಕಾರವಾಗಿ ನಿಷೇಧವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಾರಿ ತಂದ್ರೆ ಇನ್ನೂ ಕೂಡ ಐಕ್ಯ ಜಾತೀಯತೆ ಅಂತಕ್ಕಂಥದ್ದು ಇನ್ನೂ ಕೂಡ ಜೀವಂತ ಇದೆ. ಇಂಥ ಸ್ಥಿತಿನಲ್ಲಿ ನಾವು ಬಾಬಾ ಸಾಹೇಬರ ತತ್ವ ಸಿದ್ಧಾಂತಗಳನ್ನ ನಾವು ತಿಳ್ಕೊಳ್ಳದೆ ಹೋದ್ರೆ ನಾವು ಇನ್ನೂ ಹೀನಾಯ ಸ್ಥಿತಿಗೆ ಹೋಗ್ತಕ್ಕಂಥ ಕೆಲಸ ನಿರ್ಮಾಣವಾಗ್ತಕ್ಕಂಥದ್ದು. ನಮ್ಮ ಮುಂದೆ ದೊಡ್ಡ ದೊಡ್ಡ ಸವಾಲುಗಳಿವೆ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ನಾವು ಬದುಕಬೇಕು ಅಂತಂದ್ರೆ ಬಾಬಾ ಸಾಹೇಬ್ರನ್ನ ನಾವು ಅಧ್ಯಯನ ಮಾಡಬೇಕಾಗಿದೆ, ಅವ್ರ ವಿಚಾರಗಳನ್ನ ತಿಳ್ಕೋಬೇಕಾಗಿದೆ. ನಮ್ಗೆ ಯಾವುದೇ ದೇವರು ದಿಂಡ್ರುಗಳು ಯಾರು ನಮ್ಮ ಪರ ಇಲ್ಲ. ಹಿಂದೆ ನೀವು ಮಾರಮ್ಮಂಗಾಗ್ಬೋದು, ಇನ್ನೊಂದು ದೇವ್ರಿಗಾಗ್ಬೋದು, ಇನ್ನೊಂದು ದೇವ್ರಾಗ್ಬೋದು, ನಮ್ಮನ್ನ ಬಡತನದ ಬೇಗೆಯಲ್ಲಿ ಸಿಲುಕಿಸ್ತಾ ಇರ್ತಕ್ಕಂಥವೇ ಈ ದೇವರುಗಳು. ಯಾಕೆಂತಂದ್ರೆ ವರ್ಷಕ್ಕೆ 100 ಹಬ್ಬ ಬರ್ತವೆ. 100 ಹಬ್ಬಕ್ಕೂ ಒಂದು ಮರಿ ಕರೆದು ಕೇಂದ್ರ ಎತ್ತಿ ಸಾಲಗಾರರಾಗ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿದೆ. ಅದೇ ಯಾರು ಅಂತ ಹೇಳಿದ್ರೆ ನಮ್ಮ ಭಾರತಕ್ಕವರು, ಅವ್ರು ನೆನೆಯಬೇಕಾದ ವಿಚಾರನ ಅದು. ಪಾಂಡವಪುರದ ಸಂಘಟನೆ ಅಂತ ಹೇಳಿದ್ರೆ ತಾಲೂಕು ಸಂಚಾಲಕಿಯಾಗಿ, ಜಿಲ್ಲಾ ಸಂಚಾಲಕಿಯಾಗಿ ಇಡೀ ಜಿಲ್ಲೆಯಲ್ಲಿ ಭಾರತಕ್ಕ ಅಂತ ಹೇಳಿದ್ರೆ ಮೇಲ್ಕೋಟೆ ಭಾರತಕ್ಕ ಅಂತ ಆದ್ರು.